ನಾಳೆ ದಿನ ಶನಿವಾರ ಇದೆ. ಸೊ ಹಾಗಾಗಿ ನಾಳೆ ಕೂಡ ಬೆಂಗಳೂರು ಮತ್ತು ಮೈಸೂರು ಕಡೆ ಗಾಡಿ ಬರುತ್ತೆ. ಯಾರಿಗಾದರೂ ಟಗರು ಮತ್ತು ಹೋತ್ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಬಹುದು. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನೋಡಿ ಸ್ನೇಹಿತರೆ, ನಿನ್ನೆ ದಿನ ನಾನು ಒಂದು ವಿಡಿಯೋ ಹಾಕಿದ್ದೆ, ಮೇಕೆ ಮರಿಗಳು ಅವೈಲೇಬಲ್ ಇದೆ ಅಂತ ನಾನು ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಸೊ ಸುಮಾರು ಫೋನ್ ಕರೆಗಳು ಬಂದು, ಸರ್ ರೇಟನ್ನು ಹೇಳಿ, ಆ ಮರಿಗಳು ಏನು ರೇಟ್ ಕೊಡ್ತೀರಾ ಹೋತ್ ಮರಿಗಳನ್ನ ಅಂತ ಹೇಳಿದ್ದೀರಾ. ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಮೊನ್ನೆ ಕೊಟ್ಟಂಥ ಟಗರು ಮರಿಗಳ ವಿಡಿಯೋ ಕೂಡ ಈ ವಿಡಿಯೋದ ಮುಂದೆ ಬರುತ್ತೆ. ಸೊ ಎಲ್ಲರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರು ಕೂಡ ಅರ್ಧಂಬರ್ಧ ಮಾಡಬೇಡಿ. ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಿದ್ರೆ ದಯವಿಟ್ಟು ಅಂಥವರೆಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಈ ಥರ ಹೋತ್ ಮರಿಗಳ ರೇಟ್ ನನ್ನ ಕಡೆ 5,500, 5,000 ಹಿಡ್ಕೊಂಡು 7,000 ಗಂಟ ಈ ಥರ ಮರಿಗಳಿರುತ್ತೆ. ಸೊ ಆ ರೇಟು ಆ ಮರಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡಬಹುದು, ಇಲ್ಲಿ ಕೂಡ 6 ಮರಿಗಳನ್ನ ಮೊನ್ನೆ ಶನಿವಾರ ಲೋಡ್ ಮಾಡಿ ಕಳಿಸ್ಕೊಟ್ಟಿದೆ. ಯಾರಿಗೆ ಕಳಿಸ್ಕೊಟ್ಟಿದೆ ಅಂದರೆ ಪುನೀತ್ ಅಂತ, ಕೆಂಗೇರಿಯ ನನ್ನ ಸ್ನೇಹಿತರು, ಜೊತೆಗೆ ನನ್ನ ಸಬ್ಸ್ಕ್ರೈಬರು ತುಂಬ ದಿನಗಳಿಂದ ನನ್ನ ವಿಡಿಯೋಗಳನ್ನ ನೋಡ್ತಿದ್ದಾರೆ. ಸೊ ಕೊನೆಯದಾಗಿ ಮೊನ್ನೆ ರೀಸೆಂಟಾಗಿ ಒಂದು 2-3 ವಾರದ ಹಿಂದೆ ಬಂದು ಭೇಟಿ ಕೂಡ ಆಗಿ ಆ ಮರಿಗಳಿಗೆ ಅಮೌಂಟ್ ಕೊಟ್ಟು, ನೀವೇ ಚೆನ್ನಾಗಿರೋ ಮರಿಗಳನ್ನ ಕಳಿಸ್ಕೊಡಿ ಬ್ರದರ್, ನಿಮ್ಮನ್ನ ಭೇಟಿ ಆಗಬೇಕಂತ ಆಸೆ ಇತ್ತು, ಸೊ ಭೇಟಿಯಾಗಿದ್ದೇವೆ ಅಂತ ಬಂದು ಮರಿಗಳನ್ನ ನೀವೇ ಕಳಿಸ್ಕೊಡಿ ಅಂತ ಹೇಳಿದ ಮೇಲೆ ಅವರಿಗೆ ಫೈನಲಿ ನೋಡ್ಬೋದು. ತುಂಬ ಶೋಕಿ ಇರುವಂಥ ಮರಿಗಳು 6 ಮರಿಗಳಿದೆ. ಎಲ್ಲ ಪೂರ್ತಿ ವೈಟ್ ಇದೆ, ಒಂದು ಮರಿ ಸ್ವಲ್ಪ ಬ್ಲ್ಯಾಕ್ ಫ್ಯಾಚಸ್ ಇದೆ. ಬಟ್ ಈ ಎಲ್ಲ ಮರಿಗಳು ಬಕ್ರೀದ್ಗೋಸ್ಕರ ಸೆಲೆಕ್ಷನ್ ಮಾಡಿ ಕೇಸರಿ ಕಲರ್ ಬಣ್ಣದಿಂದ ಗುರುತು ಮಾಡ್ತಾ ಇದೆ. ನೋಡ್ಬೋದು, ಎಲ್ಲ ಮರಿಗಳ ಕೊಂಬಣ್ಣು ತೆಗೆದು ಬೆನ್ನ ಮೇಲೆ 2 ಕಡೆ ಮಾರ್ಕನ್ನ ಮಾಡಿ ಮರಿಗಳನ್ನ ಗಾಡಿಗೆ ಲೋಡ್ ಮಾಡಬೇಕಂತ ಗಾಡಿ ಹತ್ರ ಹೊಡ್ಕೊಂಡು ಬಂದು ನಿಂತಿದೆ. ಸೊ ಈ ಥರ ಮರಿಗಳು ನಿಮಗೆ ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಮತ್ತು ಹೋತ್ ಮರಿಗಳು, ತೆನೆ ಕುರಿ, ಪಲಿನ ಕುರಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾಳೆ ಕೂಡ ಶನಿವಾರ ಇರೋದ್ರಿಂದ ಇವತ್ತು ಶುಕ್ರವಾರ ಸ್ವಲ್ಪ ಮರಿಗಳನ್ನ ಕೊಟ್ಟಿದ್ದೇನೆ, ಮೇಕೆ ಮರಿಗಳನ್ನ ಕೊಟ್ಟಿದ್ದೇನೆ. ನಾಳೆ ಜಾಸ್ತಿ ಸಂಖ್ಯೆಯಲ್ಲಿ ಟಗರು ಮರಿಗಳನ್ನ ಕಳಿಸ್ಕೊಡುವ ಒಂದು ವ್ಯವಹಾರ ಇದೆ. ನಿಮ್ಗೇನಾದರೂ ಅವಶ್ಯಕತೆ ಬಿದ್ದರೆ ಬೆಂಗಳೂರು, ನೆಲಮಂಗಲ, ದವಾಸ್ಪೇಟೆ, KR ಪುರಂ, ಹೆಬ್ಬಾಳ, ಗೊರಗೊಂಡಪಾಳ್ಯ, ಶಿವಾಜಿನಗರ, ತಲಗಟ್ಟಪುರ, ಹೀಗೆ ಜೊತೆಗೆ ಬೆಳ್ಳೂರು ಕ್ರಾಸು, ಆದಿಚುಂಚನಗಿರಿ, ನಾಗಮಂಗಲ, ಪಾಂಡವಪುರ, ಮೇಲುಕೋಟೆ, ಶ್ರೀರಂಗಪಟ್ಟಣ ಮತ್ತು ಈಗೆಲ್ಲ ಮೈಸೂರು ಕಡೆ ಗಾಡಿಗಳು ಬರ್ತಾ ಇರುತ್ತೆ. ನಿಮ್ಗೆ ಏನಾದರೂ ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನಿಮ್ಗೆ ಎಷ್ಟೇ ಮರಿಗಳು ಇರ್ಬೋದು, ಇಷ್ಟೇ ಮರಿಗಳನ್ನು ತೊಗೋಬೇಕಂತ ಯಾವುದೇ ರೀತಿ ಇಲ್ಲ. ಬಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ತಕ್ಕಂತೆ ನಾನು ಮರಿಗಳನ್ನ ಕಳಿಸ್ಕೊಡ್ತೇನೆ. ಸೊ ಈ ಥರ ಗಟ್ಟಿ ಮರಿಗಳನ್ನ ಸೆಲೆಕ್ಟೆಡ್ ಮಾಡಿ ನಮ್ಮ ಪುನೀತ್ ನನಗೆ ನಾನು ಸಬ್ಸ್ಕ್ರೈಬರ್ ಅಂತ ಹೇಳಿದ್ನಲ್ಲ, ಆವಾಗಲೇ ಅವರಿಗೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಕಳಿಸ್ಕೊಟ್ಟಾದ್ಮೇಲೆ ಅವರು ಕೂಡ ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಮರಿಗಳು ಬ್ರದರ್ ಅಂದಿದ್ರು. ಬಟ್ ಏನಪ್ಪ ಅಂದರೆ ನನಗೆ ಇದಕ್ಕೂ ಚೆನ್ನಾಗಿರೋ ಮರಿಗಳನ್ನ ಕೊಡಬೇಕಂತ ಆಸೆ ಇತ್ತು. ಬಟ್ ಮರಿಗಳ ಸಂಖ್ಯೆ ಶಾರ್ಟೇಜ್ ಇದೆ. ಜೊತೆಗೆ ಮರಿಗಳು ಕೂಡ ಈ ಥರ ದೊಡ್ಡ ಮರಿಗಳು ಸಿಗೋದಿಲ್ಲ, ಸಿಕ್ಕರು ಕೂಡ ತುಂಬ ರೇಟ್ ಇದೆ. ಏನು ರೇಟಿಗೆ ಮರಿಗಳನ್ನ ಕೊಟ್ಟಿದ್ದೀರಾ ಅಂತ ಯಾರಾದರೂ ಯೋಚನೆ ಮಾಡೋದಿದ್ರೆ, ಸೊ ಈ ಮರಿಗಳನ್ನ 15,000 ರೂಪಾಯಿದಂಗೆ ಮರಿಗಳನ್ನ ಕೊಟ್ಟಿದೆ. ಸೊ ಈ ಥರ ಮರಿಗಳ ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಬಕ್ರೀದ್ಗೋಸ್ಕರ ಅಂದರೆ ಮರಿಗಳ ರೇಟು ಕಡಿಮೆ ಇರೋದಿಲ್ಲ, 15,000 ಮೇಲೆ ಇರುತ್ತೆ. ಯಾಕಂದರೆ ಬಕ್ರೀದ್ ಇರೋದು ಕೇವಲ ಇನ್ನೂ 5 ತಿಂಗಳ ಒಳಗೆ ಇದೆ ಹೆಚ್ಚು ಕಡಿಮೆ. ಹಾಗಾಗಿ ಈ ಥರ ಮರಿಗಳನ್ನ ಬಕ್ರೀದ್ಗೋಸ್ಕರ ಅಂತಲೇ ಸ್ಪೆಷಲ್ಲಾಗಿ ತೆಗೆದು ಆಯ್ಕೆ ಮಾಡಿ ಕಳಿಸ್ಕೊಡುತ್ತೆ. ಹಾಗಾಗಿ ನಿಮಗೂ ಕೂಡ ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಹೋತ್ ಮರಿಗಳ ರೇಟನ್ನು ಕೂಡ ನಿನ್ನೆ ದಿನ ವಿಡಿಯೋ ಹಾಕಿದ ಮೇಲೆ ತುಂಬ ಜನ ಫೋನ್ ಮಾಡಿ ರೇಟನ್ನು ಹೇಳಿ ಬ್ರದರ್ ಅಂದಿದ್ದಾರೆ. ನನ್ನ ಕಡೆಗೆ 5,000 ಹಿಡ್ಕೊಂಡು 6,500 ಗಂಟ ಮರಿಗಳಿರುತ್ತೆ. ಬಟ್ ಅಲ್ಲಿ ಮೊನ್ನೆ ಅಥವಾ ಇವತ್ತು ಕೂಡ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಹಾಕಿದ್ದೇನೆ ಮರಿಗಳನ್ನ. ಆ ಮರಿಗಳ ರೇಟು 6,200, 6,000, 6,800, 6,500, 6,600 ತನಕ ಮರಿಗಳಿರುತ್ತೆ. ಪೂರ್ತಿಯಾಗಿ ತೊಗೊಂಡ್ರೆ ಹೆಚ್ಚು ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಮ ಸಂಖ್ಯೆಗೆ ಅನುಗುಣವಾಗಿ ಆ ಮರಿಗಳ ರೇಟು ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಅವಶ್ಯಕತೆ ತಕ್ಕಂತೆ ಮರಿಗಳನ್ನ ಕಳಿಸ್ಕೊಡ್ತೇನೆ. ಸೊ ನೀವು ಕೂಡ ನಿಮಗೆ ಮರಿಗಳು ಬೇಕಾದರೆ ಕಾಲ್ ಮಾಡಿ. ನಾನು ಕಾಲನ್ನು ಜಾಸ್ತಿ ಪಿಕ್ ಮಾಡದೆ ಹೋದರೆ ನಾರ್ಮಲಾಗಿ ಮೆಸೇಜ್ ಮಾಡಿ. ನೀವು ಕಾಲ್ ಮಾಡೋದಕ್ಕಿಂತ ನಂಗೆ ನಾರ್ಮಲಾಗಿ ಒಂದು ಕಾಲ್ ಮೀ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ಊರ ಹೆಸರು ಹಾಕಿ ನಿಮ್ಗೆ ಏನು ಬೇಕು ಅಂತ ಮೆನ್ಷನ್ ಮಾಡಿದರೆ ಸೊ ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ. ನೀವು ಕಾಲ್ ಮಾಡಿದ್ರೆ ನಾನು ಪಿಕ್ ಮಾಡೋದಿಲ್ಲ. ಸೊ ತುಂಬ ಜನ ಬೇಜಾರು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಿಮಗೂ ಕೂಡ ಬೇಜಾರು, ನಾನು ಕಾಲ್ ಮಾಡಿದ್ರೆ ರಿಸೀವ್ ಮಾಡಿದೆ. ಸೊ ಆ ಥರ ಆಗೋದು ಬೇಡ. ನೀವು ನಾರ್ಮಲಾಗಿ ಮೆಸೇಜ್ ಮಾಡಿ ನಾನು ಮರಿಗಳನ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.